ಅಧಿವೇಶನದ ಮಧ್ಯೆಯೇ ವಿಧಾನಸೌಧದಿಂದ ದದ್ದಲ್ ಎಸ್ಕೇಪ್. ಕಲಾಪದ ನಡುವೆಯೇ ಎದ್ದು ಹೊರಟ ಬಸನಗೌಡ ದದ್ದಲ್. ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ಬಂಧನ ಭೀತಿ. ವಾಲ್ಮೀಕಿ ಹಗರಣ ಸಂಬಂಧ ದದ್ದಲ್ಗೆ ನೋಟಿಸ್ ನೀಡಿದ್ದ ಇಡಿ. ವಿಧಾನಸೌಧ ಸುತ್ತುವರೆದಿರುವ ಇಡಿ ಅಧಿಕಾರಿಗಳು. ಇಡಿ ನೋಟಿಸ್ ಬಂದಿದೆ ಎಂದು ಹೇಳಿ ಹೊರಟ ಬಸನಗೌಡ ದದ್ದಲ್. ಸಿಎಂ ಹಾಗೂ ಸ್ಪೀಕರ್ಗೆ ತಿಳಿಸಿ ಬಸನಗೌಡ ದದ್ದಲ್ ಎಸ್ಕೇಪ್. ಸ್ಪೀಕರ್ ಕೊಠಡಿಯಲ್ಲಿ ಲಿಫ್ಟ್ ನಿಂದ ಬಸನಗೌಡ ದದ್ದಲ್ ಎಸ್ಕೇಪ್ ಆದ್ರ. ವಿಧಾನಸೌಧದ ಹೊರಕ್ಕೂ ಬಾರದೆ ಕಾಲ್ ಕಿತ್ತ ಶಾಸಕ ದದ್ದಲ್. ಇಡಿ ಬಂಧನ ಭೀತಿಯಿಂದ ಶಾಸಕ ಬಸನಗೌಡ ದದ್ದಲ್ ಮತ್ತೆ ಎಸ್ಕೇಪ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ತನಿಖೆಗಾಗಿ ಬೇಕಾಗಿರುವ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ನಿನ್ನೆ ವಿಧಾನಸಭೆ ಕಲಾಪಕ್ಕೆ ಹಾಜರಾಗಿದ್ದರು. ಆದರೆ ಇಂದು ಇಡಿ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಅಧಿವೇಶನದ ಮಧ್ಯೆಯೇ ವಿಧಾನಸೌಧದಿಂದ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಕಲಾಪದ ನಡುವೆಯೇ ಎದ್ದು ಹೊರಟಿದ್ದಾರೆ ಬಸನಗೌಡ ದದ್ದಲ್. ವಾಲ್ಮೀಕಿ ನಿಗಮದ ಅಧ್ಯಕ್ಷರೂ ಆಗಿರುವ ಬಸನಗೌಡ ದದ್ದಲ್ಗೆ ಬಂಧನ ಭೀತಿ ಎದುರಾಗಿದೆ. ವಾಲ್ಮೀಕಿ ಹಗರಣ ಸಂಬಂಧ ದದ್ದಲ್ಗೆ ನೋಟಿಸ್ ನೀಡಿದ್ದ ಇಡಿ ವಿಧಾನಸೌಧ ಸುತ್ತುವರೆದು ನಿಂತಿದ್ದಾರೆ. ದದ್ದಲ್ಗಾಗಿ ಕಾಯ್ತಾ ಇದ್ದಾರೆ. ಇಡಿ ನೋಟಿಸ್ ಬಂದಿದೆ ಎಂದು ಹೇಳಿ ಬಸನಗೌಡ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಸಿಎಂ ಹಾಗೂ ಸ್ಪೀಕರ್ಗೆ ತಿಳಿಸಿ ಬಸನಗೌಡ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಸ್ಪೀಕರ್ ಕೊಠಡಿಯ ಲಿಫ್ಟ್ ನಿಂದ ಬಸನಗೌಡ ದದ್ದಲ್ ಹೊರಟಿದ್ದಾರೆ. ವಿಧಾನಸೌಧದ ಹೊರಕ್ಕೂ ಬಾರದೆ ಕಾಲ್ ಕಿತ್ತಿದ್ದಾರೆ. ಇಡಿ ಬಂಧನ ಭೀತಿಯಿಂದ ಶಾಸಕ ಬಸನಗೌಡ ದದ್ದಲ್ ಮತ್ತೆ ಎಸ್ಕೇಪ್ ಆಗಿದ್ದಾರೆ.